Hi everyone. ನಿಫ್ಟಿ ಇವತ್ತು ಸೆವೆಂತ್ ಕನ್ಸಿಕ್ಯೂಟಿವ್ ಸೆಷನ್ ಡೌನ್ ಆಗಿದೆ ಅಂಡ್ ನಿಫ್ಟಿ 50 ಅರೌಂಡ್ 24,070 ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ದ ಮೇನ್ ಕ್ವಶನ್ ಏನಂದ್ರೆ ಮಾರ್ಕೆಟ್ ಯಾಕೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಮತ್ತೆ 24,000 ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇವತ್ತಿನ ಮಾರ್ಕೆಟ್ ಎನಲೈಸ್ ಮತ್ತೆ ಟುಮಾರೋ ಲೆವೆಲ್ಸ್ ನ ನೋಡೋಣ. ಯಾಕೆ ನಿಫ್ಟಿ ಬಿತ್ತು ಇವತ್ತು ಟುಡೇಸ್ ಮಾರ್ಕೆಟ್ ನೋಡೋದಾದ್ರೆ ಇವತ್ತು ನಿಫ್ಟಿ ಅರೌಂಡ್ 24,070 ಅಲ್ಲಿ ಕ್ಲೋಸ್ ಆಯ್ತು. ಐ ವಿಲ್ ಶೋ ಯು. ನೋಡ್ಬೋದು ಫ್ರೆಂಡ್ಸ್, ದಿಸ್ ಈಸ್ 24,053 ಅಲ್ಲಿ ನಿಮಗೆ ಕಾಣಿಸ್ತಿದೆ. ದಿಸ್ ಈಸ್ ಮಾರ್ಕೆಟ್ ಕ್ಲೋಸ್ ಅರೌಂಡ್ ಅಟ್ 315 ಅಂತ ಹೇಳ್ಬೋದು, ಬಿಕಾಸ್ ಇಟ್ ಈಸ್ ಬಿಫೋರ್ ಬಿಫೋರ್ ಕ್ಲೋಸಿಂಗ್ ಆಪ್ಷನ್ ಸೆಷನ್. ಅದಾದ್ಮೇಲೆ ಮಾರ್ಕೆಟ್ ಒಂದ್ ಸ್ಪೈಕ್ ಕೊಡುತ್ತೆ ಕ್ಯಾಂಡಲ್ ಅಂಡ್ ಮಾರ್ಕೆಟ್ ಕ್ಲೋಸ್ ಅರೌಂಡ್ 24,070 ಅಲ್ಲಿ ಕ್ಲೋಸ್ ಆಗುತ್ತೆ. ಅಂಡ್ ಸೆನ್ಸೆಕ್ಸ್ ಕೂಡ ಅರೌಂಡ್ 0.32% ಡೌನ್ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಿಫ್ಟಿ ಕಂಟಿನ್ಯೂಸ್ ಆಗಿ 7 ಸೆಷನ್ಸ್ ಡಿಕ್ಲೈನ್ ಆಗಿದೆ. ಯಾಕೆ ಮಾರ್ಕೆಟ್ ಡೌನ್ ಆಯ್ತು? ಇಟ್ ಅ ಬಿಗ್ ಕ್ವಶನ್. ಸೊ ಫಸ್ಟ್ ಮೇಜರ್ ರೀಸನ್ ಏನಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಅಂಡ್ ಬ್ರೆಂಟ್ ಕ್ರೂಡ್ ಅರೌಂಡ್ $92 ರೇಂಜ್ ಅಲ್ಲಿ ಇದೆ ಅಂಡ್ ಇಂಡಿಯಾ ಇಂಪೋರ್ಟ್ಸ್ ಮೇಲೆ ಹೆವಿಲಿ ಡಿಪೆಂಡೆಂಟ್ ಆಗಿರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಇಂಪೋರ್ಟ್ ಕಾಸ್ಟ್ ಮತ್ತೆ ಇನ್ಫ್ಲೇಷನ್ ಪ್ರೆಷರ್ ಇನ್ಕ್ರೀಸ್ ಆಗ್ಬೋದು. ಅಂಡ್ ಸೆಕೆಂಡ್ ರೀಸನ್ ಮಿಡಲ್ ಈಸ್ಟ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆಗಿರ್ಬೋದು, ಪೀಸ್ ನೆಗೋಸಿಯೇಷನ್ಸ್ ಅಲ್ಲಿ ಅನ್ಸರ್ಟನಿಟಿ ಇರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಮೇಲೆ ಪ್ರೆಷರ್ ಇದೆ. ಹಾಗಾಗಿ ಇನ್ವೆಸ್ಟರ್ ಕೂಡ ಕಾಶಿಯಸ್ ಅಪ್ರೋಚ್ ಮೇಂಟೈನ್ ಮಾಡ್ತಿದ್ದಾರೆ. ಅಂಡ್ ಥರ್ಡ್ ರೀಸನ್ ನೋಡೋದಾದ್ರೆ ಗ್ಲೋಬಲ್ ಬಾಂಡ್ ಈಲ್ಡ್ಸ್, US ಬಾಂಡ್ ಈಲ್ಡ್ಸ್ ಹೈಯರ್ ಆಗಿದ್ರೆ ಇನ್ವೆಸ್ಟರ್ ಸೇಫ್ ಅಸೆಟ್ ಕಡೆ ಇಂಟ್ರೆಸ್ಟ್ ತೋರಿಸಬಹುದು. ಇದರಿಂದ ಎಮರ್ಜಿಂಗ್ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಮೇಲೆ ಪ್ರೆಷರ್ ಬಂದಿರಬಹುದು. ದೀಸ್ ಆರ್ ದ ರೀಸನ್ಸ್. ಅಂಡ್ ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸೆಕ್ಟರ್ ವೈಸ್ ನೋಡಿದ್ರೂ ಕೂಡ ಸೆಲ್ಲಿಂಗ್ ಬ್ರಾಡ್ ಬೇಸ್ಡ್ ಆಗಿತ್ತು. ಫಿನಾನ್ಷಿಯಲ್ ಸ್ಟಾಕ್ಸ್ ಪ್ರೆಷರ್ ಅಲ್ಲಿ ಇದ್ವು ಅಂಡ್ ವೈಲ್ IT ಸ್ಟಾಕ್ಸ್ ಕಂಪ್ಯಾರಿಟಿವ್ಲಿ ರಿಕವರ್ ಅಟೆಂಪ್ಟ್ ಮಾಡಿದ್ವು ಅಂತ ಹೇಳ್ಬೋದು. ವಿಲ್ ಕಮ್ ಟು ದ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ OI ಅನಲೈಸಿಸ್. ಆಪ್ಷನ್ ಚೈನ್ ಮತ್ತೆ OI ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಇವತ್ತು ಆಪ್ಷನ್ ಚೈನ್ ಏನ್ ಹೇಳ್ತು ಅಂತ ಬ್ರೀಫ್ ಆಗಿ ನಾನು ಹೇಳಕ್ಕಾಗಲ್ಲ, ಬಿಕಾಸ್ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ಆಪ್ಷನ್ ಚೈನ್ ಡಾಟಾ ಇವತ್ತು ಫೆಚ್ ಆಗಿಲ್ಲ ಡಾಟಾ ಮಾರ್ನಿಂಗ್. ಸೊ ಹಾಗಾಗಿ ನನಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರೈಸ್ ಆಕ್ಷನ್ ಬೇಸ್ಡ್ ಮತ್ತೆ ಬಿಫೋರ್ ಪ್ರೀವಿಯಸ್ ಡೇ ಅನಲೈಸಿಸ್ ನೋಡ್ಬಿಟ್ಟು ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಯರ್ 24,930ಗೆ ಬಂದಾಗ ಮಾರ್ಕೆಟ್ ಏನಾದ್ರೂ ಮೇಲೆ ಹೋದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಕೆಳಗಡೆ ಬರುತ್ತೆ 24,000ಗೆ ಅಂತ ಕೊಟ್ಟಿದ್ದೆ. ಅಕಾರ್ಡಿಂಗ್ ಟು ದ ಅನಲೈಸ್ ಮಾರ್ಕೆಟ್ ಕೆಳಗಡೆ ಬಂತು. ಅಂಡ್ ನಾಳೆಗೆ ಇಂಪಾರ್ಟೆಂಟ್ ಲೆವೆಲ್ಸ್ ನ ನೋಡೋದಾದ್ರೆ ನಾಳೆಗೆ 24,000 ಆಕ್ಟ್ ಆಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್. ಸೊ ಈ ಲೆವೆಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಅಂದ್ರೆ ನಾನು ಹೇಳಿದ್ದೆ ಫ್ರೆಂಡ್ಸ್, ಬಿಫೋರ್ ನಾವು ನೋಡಿರೋವಾಗ್ಲೂ 24,000 ಇಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್. ದಟ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ 24,000ಗೆ ಬಂದ್ರೆ ಆಸ್ ಇಟ್ ಆಕ್ಟ್ಸ್ ಆಸ್ ಅ ಸಪೋರ್ಟ್, ಇಟ್ ಈಸ್ ನಾಟ್ ಈಸಿ ಟು ಬ್ರೇಕ್ ಡೌನ್. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ 24,000ಗೆ ಬಂದ್ರೆ 24,000 ನಾನ್ ಹೇಳಿರೋ ಪ್ರಕಾರ ಅಂಡ್ ನಾವು ಬಿಫೋರ್ ಮಾರ್ಕೆಟ್ ನೋಡಿರುವಾಗ್ಲೂ 24,000 ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗಿ ಆಕ್ಟ್ ಮಾಡಿದೆ. ಇದು ಸಪೋರ್ಟ್ ಆಗಿ ಆಕ್ಟ್ ಮಾಡುವಾಗೂ ಇಟ್ ವಾಸ್ ಸೋ ಸ್ಟ್ರಾಂಗ್. ಇನ್ ಕೇಸ್ ಏನಾದ್ರೂ 24,000 ನಿಯರ್ ಬಂದ್ರೆ ಇಟ್ ವಾಸ್ ನಾಟ್ ಈಸಿ ಟು ಬ್ರೇಕ್ ಡೌನ್. ಅದೇ ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದಾಗ್ನು ಕೂಡ ಇಟ್ ವಾಸ್ ನಾಟ್ ಈಸಿ ಟು ಬ್ರೇಕ್ ಅಪ್. ಅದೇ ರೀತಿನೇ ವರ್ಕ್ ಮಾಡಿದೆ. ಸೊ 24,000 ನಾವು ತುಂಬಾನೇ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 24,000 ನಿಯರ್ ಬಂದ ತಕ್ಷಣನೇ ಸೊ ನಾವ್ ಇಲ್ಲೊಂದು ಕಾಲ್ ಟ್ರೇಡ್ ಇನಿಶಿಯೇಟ್ ಮಾಡಿದ್ವಿ. ಸೊ ಹಾಗಾಗಿ ಇಮಿಡಿಯೇಟ್ ನಮಗೆ ಸ್ಪೈಕು ಸಿಕ್ತು ಅಕಾರ್ಡಿಂಗ್ ಟು ದ ವಾಲ್ಯೂಮ್. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ನಮ್ಗೆ ಒಂದ್ ಚೆನ್ನಾಗಿರೋ ಟ್ರೇಡ್ ಸಿಕ್ತು ಇವತ್ತು. ಸೊ 24,030 ಇಂದ 24,060 ವಾಸ್ ದ ಟಾರ್ಗೆಟ್ ಅಂಡ್ ದಿಸ್ ವಾಸ್ ಅ ವೆರಿ ನೈಸ್ ಟ್ರೇಡ್. And these are the trades I have got today because due to some technical error option chain clear ಆಗಿ ರೀಡ್ ಮಾಡಕ್ ಆಗ್ಲಿಲ್ಲ. So ಹಾಗಾಗಿ these are the true trades I have analyzed today and this is all about today's market. ನಾಳೆಗೆ ಇಂಪಾರ್ಟೆಂಟ್ ಲೆವೆಲ್ಸ್ ನ ನೋಡೋದಾದ್ರೆ ನಿಫ್ಟಿ 24,000 ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿ ಆಕ್ಟ್ ಮಾಡುತ್ತೆ. ಯಾಕಂದ್ರೆ ಈ ಲೆವೆಲ್ ಏನಾದ್ರೂ ಹೋಲ್ಡ್ ಆದ್ರೆ, ಇನ್ ಕೇಸ್ ಈ ಲೆವೆಲ್ ಏನಾದ್ರೂ ಹೋಲ್ಡ್ ಆದ್ರೆ ಮತ್ತೆ ರಿಕವರಿ ಬರ್ಬೋದು ಮಾರ್ಕೆಟ್ ಅಲ್ಲಿ. ಬಟ್ 24,000 ಏನಾದ್ರೂ ನಾಳೆ ಬ್ರೇಕ್ ಆದ್ರೆ ಡೆಫಿನೆಟ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂದು ಇನ್ನು ಇನ್ಕ್ರೀಸ್ ಆಗ್ಬೋದು.
ಸೊ ಟುಮಾರೋಗೆ ಟ್ರೇಡ್ ಮಾಡುವಾಗ 24,000 ಇಸ್ ವೆರಿ ಕ್ಲೋಸ್ಲಿ ವಾಚ್ ಮಾಡ್ರಿ. ಯಾಕಂತಂದ್ರೆ ಈ ರೇಂಜ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಬಂದ್ರೆ ಇಲ್ಲಿಂದ ಒಂದ್ ರಿಕವರಿನೂ ಬರ್ಬೋದು. ಹಾಗೆ ಇಲ್ಲ ಇನ್ ಕೇಸ್ ಬ್ರೇಕ್ ಆಗಿ ಮಾರ್ಕೆಟ್ ಏನಾದ್ರು ಇಲ್ಲಿ ಸಸ್ಟೈನ್ ಆದ್ರೆ ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಅಂತಾನೆ ಹೇಳ್ಬೋದು. ಸೊ ಬುಲ್ಲಿಶ್ ಸಿನಾರಿಯೋ ನೋಡೋದಾದ್ರೆ ನಾಳೆಗೆ ಮಾರ್ಕೆಟ್, ಸೊ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಮೇಲೆ ಸಸ್ಟೈನ್ ಆಗಿ ಬೈಯಿಂಗ್ ಬಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ನ ಟೆಸ್ಟ್ ಮಾಡುವ ಚಾನ್ಸ್ ಇದೆ. ಅಂಡ್ ಬಿಯರಿಶ್ ಸಿನಾರಿಯೋ ನೋಡೋದಾದ್ರೆ 24,000 ಏನಿದೆ ದಟ್ ಈಸ್ ಅ ಡಿಸಿಸಿವ್ ಆಗಿ ಬ್ರೇಕ್ ಆದ್ರೆ ಬಿಯರ್ ಕಂಟ್ರೋಲ್ ಸ್ಟ್ರಾಂಗ್ ಆಗ್ಬೋದು ಮತ್ತೆ ಲೋವರ್ ಲೆವೆಲ್ಸ್ ಓಪನ್ ಆಗ್ಬೋದು ಅಂತ ಹೇಳ್ಬೋದು. ನಾಳೆಗೆ ಎಕ್ಸಾಕ್ಟ್ ಲೆವೆಲ್ಸ್ ಯಾವ್ಯಾವು ಅಂತ ನೋಡೋದಾದ್ರೆ ಅಂಡ್ ಮೈ ಲೆವೆಲ್ಸ್ ಅಂಡ್ ಮೈ ವ್ಯೂಸ್ ಆನ್ ಟುಮಾರೋಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಸೊ ನಾಳೆಗೆ ನನಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನ ಕೇಳೋದಾದ್ರೆ ಮೈ ಇಮಿಡಿಯೇಟ್ ರೆಸಿಸ್ಟೆನ್ಸ್ ವಾಸ್ 24,100. ಯಾಕಂತಂದ್ರೆ ಮಾರ್ಕೆಟ್ 24,070 ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,100. ಅಂಡ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಗ್ಯಾಪ್ ಅಪ್ ಓಪನ್ ಆದ್ರೆ ಫಸ್ಟ್ ರೆಸಿಸ್ಟೆನ್ಸ್ ವಿಲ್ ಬಿ 150 ಅಂಡ್ ಸೆಕೆಂಡ್ ರೆಸಿಸ್ಟೆನ್ಸ್ ವಿಲ್ ಬಿ 200. ಇನ್ ಕೇಸ್ ಏನಾದ್ರೂ 24,000 ಮಾರ್ಕೆಟ್ ಪುಲ್ ಬ್ಯಾಕ್ ಆಗಿ ಮೇಲೆ ಬಂದು ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ಏನಾದ್ರೂ ಗ್ಯಾಪ್ ಅಪ್ ಆಗಿ ಬಯರ್ ಸ್ಟ್ರಾಂಗ್ ಆಗಿ ಅಟ್ಯಾಕ್ ಆದ್ರೆ ಸೊ ದೇರ್ ಮೇ ಬಿ ಅ ಚಾನ್ಸ್ ನಾಳೆ ಬುಲ್ಲಿಶ್ ಸೆಂಟಿಮೆಂಟ್ ನ ನಾವು ನೋಡ್ಬೋದು. 200 ಕೂಡ ಟಚ್ ಆಗ್ಬೋದು. ಇನ್ ಕೇಸ್ 200 ಬ್ರೇಕ್ ಆದ್ರೆ ನೆಕ್ಸ್ಟ್ ನಾವು ಲೆವೆಲ್ ನೋಡ್ಬೋದು ನಾಳೆಗೆ. ದಿಸ್ ಈಸ್ ಆಲ್ ಅಬೌಟ್ ರೆಸಿಸ್ಟೆನ್ಸ್ ಫಾರ್ ಟುಮಾರೋಸ್. ಅಂಡ್ ನಾವು ಸಪೋರ್ಟ್ ನ ನೋಡೋದಾದ್ರೆ ನಾಳೆಗೆ ಸಪೋರ್ಟ್ ನೋಡೋದಾದ್ರೆ ಮಾರ್ಕೆಟ್ 24,000 ಬಂದು ಟಚ್ ಆಗಿ ಮೇಲ್ ಹೋಗಿದೆ. ಸೊ ಇಟ್ ವಾಸ್ ಕ್ಲೋಸ್ಡ್ ನಿಯರ್ 24,100. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಕೆಳಗಡೆ ಬಂದು ಅಗೇನ್ 24,000 ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ ಇದೇನಾದ್ರೂ ಸ್ಟ್ರಾಂಗ್ ಆಗಿ ಸಪೋರ್ಟ್ ನ ಕೊಟ್ರೆ ಮಾರ್ಕೆಟ್ ಪುಲ್ ಬ್ಯಾಕ್ ಆಗಿ ಮೇಲ್ ಹೋಗೋ ಚಾನ್ಸ್ ಇದೆ. ಇನ್ ಕೇಸ್ ಏನಾದ್ರೂ ಸೆಲ್ಲರ್ ಹ್ಯೂಜ್ ಆಗಿದ್ರೆ ಸೊ ದೇರ್ ಮೇ ಬಿ ಅ ಚಾನ್ಸ್ 24 ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಡೆಫಿನೆಟ್ ಆಗಿ ನಾವು ಬಿಯರಿಶ್ ಸೆಂಟಿಮೆಂಟ್ ನ ನೋಡಬಹುದು. ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಟು 24,900 ಅಂತ ಹೇಳ್ಬೋದು ನಾಳೆಗೆ ಮಾರ್ಕೆಟ್. ಯಾವ್ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಏನೇನಿದೆ ಓಪನ್ ಇಂಟ್ರೆಸ್ಟ್ ಅಂತ ನೋಡೋದಾದ್ರೆ ಐ ವಿಲ್ ಶೋ ಯು. ಓಪನ್ ಇಂಟ್ರೆಸ್ಟ್ ಯಾವ್ದಾದ್ರಲ್ಲಿ ಯಾವ್ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ತುಂಬಾ ಜಾಸ್ತಿ ಇದೆ ಅಂತ ನೋಡೋದಾದ್ರೆ ಸೊ ಎಕ್ಸ್ಪೈರಿ ನೀವು ನೋಡಬಹುದು. ಹಿಯರ್ ಇಟ್ ಈಸ್ ಎಕ್ಸ್ಪೈರಿ ಆನ್ 25th August ಇದ್ರಲ್ಲಿ ನೋಡೋದಾದ್ರೆ ಸೊ ಟುಡೇ ಮಾರ್ಕೆಟ್ ವಾಸ್ ಕ್ಲೋಸ್. ಸೊ ಇದ್ರಲ್ಲಿ ನೋಡಿದ್ರೆ 24,000 ಅಲ್ಲಿ ದೇರ್ ಈಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಆನ್ ಕಾಲ್ ಸೈಡ್. ಅಂಡ್ ಅದೇ ರೀತಿ 24,500 ಅಲ್ಲಿ ದೇರ್ ಈಸ್ ಅ ಹ್ಯೂಜ್ ಪುಟ್ ಆನ್ ಕಾಲ್ ಅಲ್ಲಿ ತುಂಬಾನೇ ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸ್ ಇದೆ. ಸೊ ಹಾಗಾಗಿ ದೀಸ್ ಟೂ ಆರ್ ಮೇಜರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ಈ ವೀಕ್ ಅಲ್ಲಿ ರೋಲ್ ಪ್ಲೇ ಮಾಡುತ್ತೆ. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಫಾರ್ ದಿಸ್ ವೀಕ್ ಎಕ್ಸ್ಪೈರಿ ಅಂತ ಹೇಳ್ಬೋದು. ಇವತ್ತಿಗೂ ಆಲ್ಮೋಸ್ಟ್ 24,000 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೆಲಸ ಮಾಡಿದೆ. ಸೊ ನಾಳೆಗಿನೂ ಅದು ಸಪೋರ್ಟ್ ಆಗಿ ಕೆಲಸ ಮಾಡಿದ್ರೆ ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿ ಮೇಲ್ ಹೋಗ್ಬೋದು. ಇಲ್ಲ ಅಂತಂದ್ರೆ ಇನ್ ಕೇಸ್ ಏನಾದ್ರೂ 24,000 ಬ್ರೇಕ್ ಆದ್ರೆ ಡೆಫಿನೆಟ್ಲಿ ನಾವು ನಾಳೆ ಬಿಯರಿಶ್ ಸೆಂಟಿಮೆಂಟ್ ನ ನೋಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಫಾರ್ ಟುಡೇ ಅಂಡ್ ಟುಮಾರೋ ಮಾರ್ಕೆಟ್ ಅನಲೈಸ್. ಓವರ್ ಆಲ್ ಕ್ರೂಡ್ ಆಯಿಲ್ ಮತ್ತೆ ಮಿಡಲ್ ಈಸ್ಟ್ ಟೆನ್ಷನ್, ಗ್ಲೋಬಲ್ ಏಲ್ಸ್ ಮತ್ತೆ ಕಂಟಿನ್ಯೂಸ್ ಸೆಲ್ಲಿಂಗ್ ಇವೆಲ್ಲ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ನಾಳೆಗೆ 24,000 ಈಸ್ ಅ ಕೀ ಲೆವೆಲ್ ಅಂತಾನೆ ಹೇಳ್ಬೋದು. ಕ್ರೂಡ್ ಆಯಿಲ್ ಮತ್ತೆ ಗ್ಲೋಬಲ್ ಕ್ಯೂಸ್ ಕೂಡ ಕ್ಲೋಸ್ ಆಗಿ ವಾಚ್ ಮಾಡಿ. ನಿಮ್ಗೆ ಡೈಲಿ ನಿಫ್ಟಿ ಅನಲೈಸ್, ಓವೈ ಡಾಟಾ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತೆ ನಾಳೆ ಮಾರ್ಕೆಟ್ ಪ್ಲಾನ್ ಬೇಕಾದ್ರೆ ಸರೂಸ್ ವೆಲ್ತ್ ವರ್ಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಐ ಹ್ಯಾವ್ ಅ ಟೆಲಿಗ್ರಾಮ್ ಚಾನಲ್ ಆಲ್ಸೋ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಮತ್ತೆ ಆಪ್ಷನ್ ಟ್ರೇಡಿಂಗ್ ಕಲಿಬೇಕು ಅನ್ಸಿದೆ ಅವರೆಲ್ಲ ನನಗೆ ಕಮೆಂಟ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ ನಾನ್ ನಿಮ್ಗೆ ಪರ್ಸನಲಿ ರಿಪ್ಲೈ ಮಾಡಿ ಗೈಡ್ ಮಾಡ್ತೀನಿ. ಸೊ ಗೈಸ್, ಸ್ಟಾಕ್ ಮಾರ್ಕೆಟ್ ಅಂಡ್ ಆಪ್ಷನ್ ಕಲಿಬೇಕಾ ಅಂತ ಇಂಟ್ರೆಸ್ಟ್ ಇದೆಯಾ? ಸೊ ಕಮೆಂಟ್ ಲರ್ನ್ ಅಂತ ಮಾಡಿ, ನಾನ್ ನಿಮ್ಗೆ ಪರ್ಸನಲಿ ಗೈಡ್ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಪ್ರೊಸೀಜರ್ಸ್ ನೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.